ಕೋರ್ಟ್ ನೀಡಿದಂತಹ ತನಿಖೆಗೆ ಈಗ ಸ್ಪಂದಿಸಿ ಲೋಕಾಯುಕ್ತ ಮೈಸೂರು ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ ಮುಖ್ಯಮಂತ್ರಿಗಳ ಮೇಲೆ. ಯಾವೆಲ್ಲ ಸೆಕ್ಷನ್ಗಳನ್ನು ಹೇಳಿದರೆ ಎಲ್ಲ ಸೆಕ್ಷನ್ಗಳನ್ನು ಹಾಕಿದ್ದಾರೆ. ಒಂದು ಕೇಸ್, ಎರಡು ತನಿಖೆ. ಯಾರ ಬಳಿ ಇರಬೇಕು ದಾಖಲೆ? ಯಾರ ಬಳಿ ಇರಬೇಕು? ತನಿಖೆಯಲ್ಲಿ ಈಗ ಮೂಡಿದೆ ಗೊಂದಲ. ಹೇಗೆ, ಯಾವ ರೀತಿಯಾಗಿ? ಸಿಎಂ ವಿರುದ್ಧ ಎಫ್ಐಆರ್ ಈಗ ದಾಖಲಾಗಿದೆ. ಮೊದಲನೇ ಆರೋಪಿಯಾಗಿ ಮುಖ್ಯಮಂತ್ರಿಗಳು, ಎರಡನೇ ಆರೋಪಿಯಾಗಿ ಅವರ ಪತ್ನಿ ಇದ್ದಾರೆ. ಈಗಾಗಲೇ ನ್ಯಾಯಮೂರ್ತಿ ದೇಸಾಯಿ ನೇತೃತ್ವದಲ್ಲಿ ಮೂಡಾ ಹಗರಣ ತನಿಖೆ ನಡೀತಾ ಇದೆ. ಈಗಾಗಲೇ ನ್ಯಾಯಮೂರ್ತಿ ದೇಸಾಯಿ ನೇತೃತ್ವದಲ್ಲಿ ಮೂಡಾ ಹಗರಣ ತನಿಖೆಯನ್ನ ಮಾಡಲಾಗ್ತಾ ಇದೆ. ಕಾರಣ ಅದು ಸರ್ಕಾರ ವಹಿಸಿರೋದ್ರಿಂದ. ಸರ್ಕಾರವೇ ಈಗ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ. ಲೋಕಾಯುಕ್ತ ಪೊಲೀಸರು ದಾಖಲೆಯನ್ನ ಸೀಸ್ ಮಾಡಬೇಕಾ ಅನ್ನೋ ಪ್ರಶ್ನೆ ಬರುತ್ತೆ. ಲೋಕಾಯುಕ್ತ ದಾಖಲೆಯನ್ನ ಸೀಸ್ ಮಾಡಿದ್ರೆ ನ್ಯಾಯಮೂರ್ತಿ ದೇಸಾಯಿ ಆಯೋಗಕ್ಕೆ ದಾಖಲೆ ಸಿಗಲ್ಲ. ಅದು ಸರ್ಕಾರ ರಚನೆ ಮಾಡಿರೋದು. ಈಗ ಕೋರ್ಟ್ ಹೇಳಿರೋದ್ರಿಂದ ಇದು ಇಂಪಾರ್ಟೆಂಟ್ ಆಗುತ್ತೆ. ಈಗಾಗಲೇ 1 ತಿಂಗಳಿನಿಂದ ಬೆಂಗಳೂರಿನಿಂದ ದಾಖಲೆಯನ್ನ ತರಿಸಿಕೊಂಡಿದ್ದಾರೆ ನ್ಯಾಯಮೂರ್ತಿ ದೇಸಾಯಿ ಅವರು. ಈಗಾಗಲೇ 1 ತಿಂಗಳಿಂದ ತರಿಸ್ಕೊಂಡಿದ್ದಾರೆ. ಈ ನಡುವೆ ದಾಖಲೆಯನ್ನ ಹೊತ್ತೊಯ್ದ ಆರೋಪವೂ ಕೂಡ ಇದೆ. ಆ ದಾಖಲೆಗಳು ಹೇಗಿದೆ? ದಾಖಲೆಗಳ ಹಾಗೆ ಉಳ್ಕೊಂಡಿವೆಯಾ ಇಲ್ವಾ? ಅವುಗಳನ್ನೆಲ್ಲ ಈಗ ಲೋಕಾಯುಕ್ತ ತೆಗೆದುಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಒಂದೇ ಪ್ರಕರಣ 2 ಕಡೆಗೆ ತನಿಖೆ ನಡೀತಾ ಇರೋದ್ರಿಂದ ನನ್ನ ಸಹೋದ್ಯೋಗಿ ಕೆಪಿ ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಕೆಪಿ ನಾಗರಾಜ್, ಈಗ ಸಹಜವಾಗಿ ಕೋರ್ಟ್ ಈ ಆದೇಶವನ್ನ ನೀಡಿರೋದ್ರಿಂದ ಲೋಕಾಯುಕ್ತ SP ಅವರು ಇದರ ತನಿಖೆ ಮಾಡಬೇಕು ಅನ್ನೋದ್ರಿಂದ ಸರ್ಕಾರ ರಚನೆ ಮಾಡಿರುವಂತಹ ನ್ಯಾಯಮೂರ್ತಿ ದೇಸಾಯಿ ಅವರ ಟೀಮ್ ಏನಿದೆ ಅದಕ್ಕೀಗ ಅಷ್ಟೊಂದು ವ್ಯಾಲ್ಯೂ ಬರೋದಿಲ್ಲ. ಅದನ್ನು ಸಂಪೂರ್ಣವಾಗಿ ಲೋಕಾಯುಕ್ತಕ್ಕೆ ಹ್ಯಾಂಡ್ ಓವರ್ ಮಾಡಬೇಕಾಗತ್ತೆ ಅಲ್ವಾ? ಇದೇ ಸೂಕ್ಷ್ಮವನ್ನೇ ಮೊನ್ನೆ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಮಾತಾಡ್ಬೇಕಾದ್ರೆ ಪ್ರತಿಕ್ರಿಯಿಸಿದ್ದು. ಅರುಣ್, ನಿವೃತ್ತ ನ್ಯಾಯಮೂರ್ತಿ ದೇಸಾಯಿಯವರ ಆಯೋಗದ ಇದಕ್ಕೆ ಸಮಿತಿಯ ತನಿಖೆಗೆ ಕೋರ್ಟು ತಡೆ ಕೊಟ್ಟಿದೆಯೇನ್ರಿ ಅಂತ ಅವರು ಮಾಧ್ಯಮದವ್ರನ್ನ ಪ್ರಶ್ನೆ ಮಾಡಿದ್ರು. ಅರುಣ್, ಅಂದರೆ ಈ ಒಂದು ತನಿಖೆಯ ಸಮಿತಿಗೆ ಸ್ಟೇ ಕೊಟ್ಟಿದೆಯಾ, ಅದನ್ನು ಸ್ಟಾಪ್ ಮಾಡಿ ಅಂತ ಏನಾದರೂ ಹೇಳಿದೆಯೇನ್ರಿ ಅಂತ ಪ್ರಶ್ನೆ ಅಂದರೆ ಅವರ ದಾಟಿಯಲ್ಲಿ ಸಿದ್ದರಾಮಯ್ಯವರು ವಿಧಾನಸೌಧದಲ್ಲಿ ಕೇಳ್ತಾ ಇದ್ರು. ಅರುಣ್, ಅಲ್ಲೇ ಇರುವಂಥದ್ದು ಮಜಾ. ಈಗ ಸಂಪುಟದ ಅನುಮೋದನೆಯೊಂದಿಗೆ, ರಾಜ್ಯ ಸರ್ಕಾರದ ಸಂಪುಟದ ಅನುಮೋದನೆಯೊಂದಿಗೆ ನಿವೃತ್ತ ನ್ಯಾಯಮೂರ್ತಿ ದೇಸಾಯಿಯವರ ನೇತೃತ್ವದಲ್ಲಿ ಒಂದು ತನಿಖಾ ಸಮಿತಿ ರಚನೆಯಾಗಿದೆ. ಆ ತನಿಖಾ ಸಮಿತಿಯ ಬಳಿಯಲ್ಲಿ ಈಗ ಎಲ್ಲ ಮೂಡಾದ ದಾಖಲೆಗಳು ಕೂಡ ಇದ್ದಾವೆ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರ ಪತ್ನಿಯ ಸೈಟಿಗೆ ಸಂಬಂಧಪಟ್ಟಂಥ ದಾಖಲೆಗಳ ಸಮೇತವಾಗಿ. ಯಾಕಂದರೆ ಸಮಿತಿಯನ್ನು ನೇಮಕ ಮಾಡಿದ್ದೇ ಇದೆಲ್ಲದರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳ್ಕೊಂಡು ಕಳೆದ 1 ತಿಂಗಳಿಂದಲೂ ಕೂಡ ಆ ಸಮಿತಿ ಅಸ್ತಿತ್ವದಲ್ಲಿದೆ. ಆ ಸಮಿತಿಯ ವಿಚಾರವಾಗಿ ನ್ಯಾಯಾಲಯ ಯಾವುದೇ ರೀತಿಯಾದಂಥ ಅಭಿಪ್ರಾಯವನ್ನೂ ವ್ಯಕ್ತಪಡಿಸಿಲ್ಲ. ನ್ಯಾಯಾಲಯ ಅದರ ಬಗ್ಗೆ ಯಾವ ಸೂಚನೆಗಳು ಕೂಡ ಕೊಟ್ಟಿಲ್ಲ. ಹೀಗಾಗಿ ದಾಖಲೆಗಳು ಯಾರ ಬಳಿಯಲ್ಲಿ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಅನ್ನುವಂಥ ಪ್ರಶ್ನೆ ಈಗ ಸಹಜವಾಗಿ ಉದ್ಭವ ಆಗ್ತಾ ಇದೆ. ಅರುಣ್,